ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತರ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಏರ್ಪಡಿಸಿದ್ದ ಮದ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಹೊಸ ಜೀವನಕ್ಕೂ ಕೂಡ ಕಾಲಿಟ್ಟು ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಎಚ್.ಡಿ. ಕೋಟೆ ತಾಲೂಕಿನ ಅಂಕನಾಥಪುರ ಅಡಿಯ ನಿವಾಸಿಗರಾದ ಶ್ರೀಯುತ ಪುಷ್ಪರಾಜ್ರವರು. ಬನ್ನಿ, ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಪುಷ್ಪರಾಜ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಮೊದಲಿಗೆ ನಿಮ್ಮೊಂದು ಕಿರು ಪರಿಚಯವನ್ನ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ ಈ ಪರಿಚಯ ಮಾಡಿ. ನಮ್ಮ ಹೆಸರು ಪುಷ್ಪರಾಜು ಅಂತ. ನಾವು ಅಂಗನಾಥಪುರ ಆಡಿ ಇರಳಿ ಪಕ್ಕ. ಮೊದಲಿಗೆ ಬಹಳ ಸಂತೋಷ, ನೀವು ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಈ ಕುಡಿತವನ್ನ ಸೇವನೆ ಮಾಡಿದ್ರೆ ನಾವು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಪಡ್ಕೊಂಡು ಹೋಗ್ತೀವಿ, ಜೊತೆಗೆ ಈ ಕುಡಿತವನ್ನು ಬಿಟ್ಟರೆ ಒಂದು ಉತ್ತಮವಾದ ಜೀವನವನ್ನು ಕೂಡ ನಾವು ನಡೆಸ್ಕೊಂಡು ಹೋಗ್ಬೋದು ಎಂಬ ಈ ಎರಡು ವಿಚಾರಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿಕೊಡಲು ಈ ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮ ಒಂದು ಪ್ರಸ್ತುತ ಜೀವನ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಪುಷ್ಪರಾಜ್ರವರೇ? ಹೇಗಿದೆ ಜೀವನ? ತುಂಬ ಚೆನ್ನಾಗಿದೆ. ಅಂದರೆ ಇದು ಒಂದು ಹೊಸ ಜೀವನ ಅಂತ ಹೇಳ್ಬೋದು, ಯಾವುದರಲ್ಲೂ ತೊಂದರೆ. ಈಗ ನಾನು ಮೊದಲದು ಕಳ್ಕೊಂಡದನ್ನು ಪಡ್ಕೊಳಕ್ಕಾಯ್ತಾ ಇಲ್ಲ. ಈ ಕುಡಿತವನ್ನು ಬಿಟ್ಟ ನಂತರ ನಾನು ನನ್ನ ಜೀವನಕ್ಕಾಗಷ್ಟು ನಾನು ಪಡ್ಕೊಳ್ಳೋಷ್ಟು ನನಗೆ ಶಕ್ತಿ ಕೊಟ್ಟಿದೆ. ಈ ನಮ್ಮ ವಿವೇಕಾನಂದ ಕುಡಿಯೋದು ಬಿಡಿಸ್ತಾರಲ್ಲ ಆ ಕಂಪ್ನಿಯಿಂದ, ವಿವೇಕಾನಂದದಿಂದ ನನಗೆ ಒಳ್ಳೆ ದಾರಿ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ. ನಾನು ಬದುಕುವಂಥ ದಾರಿನ ನನಗೆ ತೋರಿಸ್ಕೊಡೋ ಹೊಸ ಜೀವನ ಕೊಟ್ಟಿದ್ದಾರೆ. ಮತ್ತು ಇದ್ರ ಸ್ಟಾರ್ಟಿಂಗ್ ಬಗ್ಗೆ ಅಂತಂದರೆ ನಾನು ತುಂಬ ಕುಡಿತೇ ಇದೆ. ಕುಡಿಯುವಾಗ ನಮ್ಮ ಮನೆಯಲ್ಲೆಲ್ಲ ತುಂಬ ತೊಂದರೆ ಆಯ್ತಾಯಿತ್ತು. ಆವಾಗ ನಾವು ಈ ಮನೆಯಲ್ಲೆಲ್ಲ ದೇವ್ರಿಗೆ ಅದಕ್ಕೆ ಇದಕ್ಕೆಲ್ಲ ಅಂತ ಸುಮಾರು ಅರ್ಕೆ ಮಾಡ್ಕೊಳ್ಳೋದು, ಮತ್ತು ಈ ಮುಡಿ ಕೊಡೋದು, ಅಯ್ಯಪ್ಪ ಸ್ವಾಮಿಗೆ ಹೋಗೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ ಮೊದಲು. ಆವಾಗ ನನಗೆ ಯಾವುದು ದೇವರಿಂದ ಮತ್ತು ಈ ಇದರಿಂದ ಯಾವುದರಿಂದ ಆಗಲಿಲ್ಲ ಇದು. ಮತ್ತು ನಮ್ಮ ವಿವೇಕಾನಂದ ಅವರು ಈ ಮನೆಗೆ ಬಂದು ಈ ಮಕ್ಕಳ ಬಗ್ಗೆ ಆಗಲಿ, ಬಾಣ್ತಿರ ಬಗ್ಗೆ ಆಗಲಿ ಒಂದು ಈ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಸ್ಟಾರ್ಟಿಂಗಲ್ಲಿ ನನಗೆ ಒಂದು 14 ವರ್ಷಕ್ಕೆ ಮುಂಚೆ ಈ ಥರವಾಗಿ ನಮ್ಮ ಹೆಂಗಸರ ಹತ್ರ ಹೇಳಿದರು, ಹೊಸದಾಗಿ ಕುಡಿಯೋದನ್ನು ಬಿಡಿಸೋಕ್ಕೆ ಒಂದು ಕ್ಯಾಂಪ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಕಳಿಸ್ಕೊಡ್ಬೋದು ಅಂತ ಕೇಳ್ಕೊಂಡ್ರು. ಆದರೆ ನಮ್ಮ ಮನೇಲಿ ಹೇಳಿದರು, ಕುಡಿಯೋದು ಬಿಡಿಸೋಕ್ಕೆ ಕ್ಯಾಂಪ್ ಇಟ್ಟಿದ್ದಾರೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನಮ್ಮ ಊರನ್ನೇ ಬಿಟ್ಟು ಹೊಂಟಾಗ್ತಾರೆ. ಆ ಕಾರಣದಿಂದ ಅವ್ರಿಗೆ ಹೇಳ್ಬೇಡಿ, ಯಾವ್ದಾದ್ರು ಲೋನ್ ಕೊಡ್ತೀವಿ ಅಂತೇಳಿ ಕರ್ಕೊಂಡೋಗಿ ಅಂತ ಅವ್ರ ಹತ್ರ ಹೇಳಿ ನಮ್ಮನ್ನು ಲೋನ್ ಕೊಡ್ತೀವಿ ಅಂತ ಕರ್ಕೊಂಡು ಬಂದು ಈ ಕ್ಯಾಂಪು ತಗೊಂಬಂದು ನಮ್ಮನ್ನು ಅಟೆಂಡ್ ಮಾಡಿದ್ರು, ಕುಣಿಸಿದ್ರು. ಲೋನ್ಗೆ ಅಂತ ಬಂದದ್ದು ಅಂದರೆ ನನಗೆ ಈ 14 ವರ್ಷದಲ್ಲಿ 14 ಲೋನ್ ಕೊಡಿಸ್ದಂಗೆ ಆಗಿದೆ ವಿವೇಕಾನಂದ ಕುಡಿಯೋದು ಬಿಟ್ಟ ನಂತರ. ನನಗೆ ಮೇನಾಗಿ ಅಂತಂದರೆ ಈ ವಿವೇಕಾನಂದ ಅವರು ನನಗೆ ಒಂದು ಹೊಸ ದಾರಿ ಮಾರ್ಗ ತೋರಿಸು, ಒಂದು ಹೊಸ ಬೆಳಕು ಕೊಟ್ಟರು ಅನ್ನೋದೊಂದು. ಮತ್ತು ನಮ್ಮ ಬೆಂಗಳೂರಿನಿಂದ ಮತ್ತು ನಾಗರಾಜ್ ಶೆಟ್ಟರು ಮತ್ತು ಯಶೋಧ ಮೇಡಮ್ ಅಂತ ಬಂದಿದ್ರು. ಅವರು ಈ ಕುಡಿಯೋದ್ರ ಬಗ್ಗೆ ಒಂದು ಮಾಹಿತಿನ ಒಂದು 2 ದಿನ ಇದ್ದು ಹೇಳ್ಕೊಟ್ರು. ಭಾರಿ ಚೆನ್ನಾಗಿ ಹೇಳ್ಕೊಟ್ರು. ನಮ್ಮ ಹಿಂದೆಲ್ಲ ನಮ್ಮ ಭವಿಷ್ಯ ಮುಂದೆಲ್ಲ ನಡೆಯೋ ಭವಿಷ್ಯಗಳೆಲ್ಲ ಒಂದು ಪೂರ್ತಿಯಾಗಿ ಸಂಪೂರ್ಣವಾಗಿ ಅವರು ನನಗೆ ತಿಳಿಸ್ಕೊಟ್ರು. ಆವಾಗ ನನಗೆ ತಲೆಗೆ ಹೋಗಿರಲಿಲ್ಲ. 10 ದಿನ ಕ್ಯಾಂಪ್ ಇಟ್ಟಿದ್ರು. 10 ದಿನದಲ್ಲಿ ಅನುಭವ ನನಗೆ ಬರಲಿಲ್ಲ. ಆದರೆ ಆದಷ್ಟು ನಾನು ಅಲ್ಲಿ ತಿಳ್ಕೊಂಡ ನಂತರ ನಮ್ಮ ಹೆಂಗಸರಿಗೆ ಮತ್ತು ನಮ್ಮ ಪ್ಯಾರೆಂಟ್ಸ್ಗಳು ಬನ್ನಿ ಅಂತ ಹೇಳಿದ್ರು. ಲಾಸ್ಟಿನ ಪ್ಯಾರೆಂಟ್ಸ್ಗಳಿಗೆ ಒಂದು ಮಾಹಿತಿ ಕೊಟ್ಟಿದ್ರು ಮೇಡಮ್. ನಾವು ಇಲ್ಲಿಂದ ಒಂದು 10 ದಿನ ಅವ್ರನ್ನ ಕ್ಲಿಯರ್ ಮಾಡಿ ಕಳಿಸ್ತೀವಿ, ಇನ್ನೂ ಕ್ಲಿಯರ್ ಮಾಡ್ಕೊಳ್ಳೋದು ನಿಮಗೆ ಸೇರಿದ್ದು ಅಂತ ಹೇಳಿ ಮಾಹಿತಿ ಅವ್ರಿಗೆ ಕೊಟ್ಟಿದ್ರು. ಯಾವ ರೀತಿ ಮಾಹಿತಿ ಕೊಟ್ಟಿದ್ರು ಅಂತಂದರೆ, ಚಿಕ್ಕ ಮಕ್ಕಳನ್ನು ಪ್ರೀತಿಸೋ ರೀತಿಲಿ ಮಾಹಿತಿ ಕೊಟ್ಟಿದ್ರು. ತಮ್ಮ ಇಲ್ಲಿಂದ ಕ್ಯಾಂಪಿಂದ ಹೋದವ್ರನ್ನ ನಿಮ್ಮ ಮಕ್ಕಳ ರೀತಿಲಿ ನೀವು ಅವ್ರನ್ನ ಪ್ರೀತಿ ಮಾಡಿದ್ರೆ ನಿಮಗೆ ಮತ್ತೆ ಹೊಸದಾಗಿ ನಿಮಗೆ ಅವ್ರನ್ನ ನೀವು ಇದು ಮಾಡ್ಕೋಬೋದು. ಒಂದು ಶಾಂತಿಯುತವಾಗಿ ಇರಬೇಕು, ಕೋಪ ಇರಬಾರ್ದು. ಅವ್ರು ಕೇಳೋ ಟೈಮಿಗೆ ಕರೆಕ್ಟಾಗಿ ಊಟ ಕೊಡಬೇಕು, ಊಟವೋ ತಿಂಡಿಯೋ ಮತ್ತು ಏನೇ ಆಗಲಿ ಇರಲಿ, ಅವ್ರನ್ನ ಶಾಂತಿಯುತವಾಗಿ ಒಂದು ವರ್ಷ ನೋಡ್ಕೊಂಡ್ರೆ ಅವರು ಕರೆಕ್ಟಾಗಿ ಕ್ಯೂರಿಂಗ್ ಆಯ್ತಾರೆ ಅನ್ನೋ ಮಾಹಿತಿನ ನಮ್ಮ ಹೆಂಗಸರೇ ಅವ್ರಿಗೆಲ್ಲ ತಿಳಿಸ್ಕೊಟ್ಟಿದ್ರು. ಅದೇ ರೀತಿ ನಮ್ಮ ಹೆಂಗಸರು ಸಹ ನಾನು ಹೋದ ನಂತರ
ಅದೇ ರೀತಿ ನೋಡ್ಕೊಂಡ್ರು. ಚಿಕ್ಕ ಮಕ್ಕಳು ನೋಡ್ಕೊಳ್ಳೋ ರೀತಿಲೇ ನೋಡ್ಕೊಂಡ್ರು. ಚಿಕ್ಕ ಮಕ್ಕಳ ರೀತಿ ಅಂತಂದರೆ ಮತ್ತೆ ನನ್ನನ್ನು ಅವರು 2ನೇ ಟ್ರಿಪ್ಪು ಹೊಸದಾಗಿ ಪ್ರೀತಿ ಮಾಡೋ ರೀತಿಯಲ್ಲಿ ನನ್ನನ್ನು ನೋಡ್ಕೊಂಡ್ರು. ಯಾವುದೇ ರೀತಿ ಟೆನ್ಷನ್ಗಳು ಕೊಡಬಾರ್ದು, ಅವ್ರಿಗೆ ಯಾವ ರೀತಿ ಯೋಚನೆ ಕೊಡಬಾರ್ದು, ಒಂದು ಕೋಪ ಬರೋ ಹಾಗೆ ಮಾಡಬಾರ್ದು. ಶಾಂತಿಯುತವಾಗಿ ನಾನು 1 ವರ್ಷ ನೋಡಿಕೊಂಡ್ರು. 1 ವರ್ಷ ನೋಡ್ಕೊಂಡ್ಲೆ ಅದು ಆಟೋಮೆಟಿಕಲ್ಲಿ ಅದು ಆ ಮೇಡಮ್ನವ್ರ ಸಂಪರ್ಕ ಕೇಳ್ಕೊಂಡು ನನಗೇನಾದರೂ ಆಕಸ್ಮಿಕವಾಗಿ ನನಗೆ ಈ ಕುಡಿಯುವಂಥದ್ದು ಜ್ಞಾನ ಬಂದರೆ, ಒಂದು ನಾನು ಮಾಡ್ತಿದ್ದು ಒಂದು ಮಹೇಶ್ ಅಂತಿದ್ರು, ಇಲ್ಲಾಂದರೆ ಯಶೋಧ ಮೇಡಮ್ ಅವ್ರಿಗೆ, ಇಲ್ಲ ಅಂದರೆ ನಮ್ಮ ಕೆಂಚನಹಳ್ಳಿ ವಿವೇಕಾನಂದ ಹಾಸ್ಪಿಟ್ಲಲ್ಲಿ ಚಂದ್ರಮ್ಮ ಅಂತ ಇದ್ರು, ಅವ್ರಿಗೆ ಹೇಳ್ಬಿಟ್ಟು ಸೀದಾ ಹಾಸ್ಪಿಟ್ಲಿಗೆ ಬಂದ್ಬಿಡ್ತಿದ್ದೆ. ವಿವೇಕಾನಂದ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಅಲ್ಲಿ ಊಟ ಗೀಟ ಮಾಡ್ಕೊಂಡು 1 ಗಂಟೆ ಟೈಮ್ ಮೀಟಿಂಗ್ ಮುಗಿಸ್ಕೊಂಡು ಮತ್ತು ನಮ್ಗೆ ಬೇಕಾದ ಒಂದು ಆವಾಗ ಒಂದು ಮಾತ್ರೆ ಇದೆಲ್ಲ ಕೊಡ್ತಾಯಿದ್ರು. ಸ್ವಲ್ಪ ವೀಕ್ ಆಗಿದ್ವಲ್ಲ, ವೀಕ್ ಆದ ಕಾರಣಕ್ಕಾಗಿ ಸ್ವಲ್ಪ ಮಾತ್ರೆಗಳು ಕೊಡ್ತಾಯಿದ್ರು. ಅದು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಆ ಜ್ಞಾನಗಳೇ ಮರ್ತೋಯ್ದೆ. ಈಗ ಅದೆಲ್ಲ ಬಿಟ್ಟು ನಾನೀಗ ಒಂದು 14 ವರ್ಷ ಆಗಿದೆ. 14 ವರ್ಷದಿಂದ ಹೊಸ ಜೀವನ ನಡೆಸ್ತಾ ಇದ್ದೀನಿ. ನನ್ನಿಂದ ಸ್ವಲ್ಪ ಜನ ಕುಡಿಯೋದು ಬಿಡೋದಾಗಲಿ, ನನ್ನ ಅಣ್ಣ ತಮ್ಮದಿರಾಗಿರ್ಬೋದು, ಅಲ್ಲದು ನನಗಿಂತ ಹಿರಿಯವರಾಗಿರ್ಬೋದು, ಕಿರಿಯವರಾಗಿರ್ಬೋದು, ನಾನು ಹೇಳಿದ್ವಿ ಕುಡಿತ ಕಲಿಯೋದು ಭಾರಿ ಸುಲಭ. ಚಿಕ್ಕ ಅಂದರೆ ಒಂದು ಸುಲಭ, ಒಂದು ಮೋಜಿಗಾಗಿ ಕುಡಿತೀವಿ ನಾವು. ನಂದು ಅದೇ ಆಗಿದ್ದು. ನಾನು ಬೇರೆಯವ್ರಿಗೆ ಹೇಳಕ್ಕೆ ಹೋಗಲ್ಲ, ನಂದನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ. ನನಗೆ ಸಾಧಾರಣ ಒಂದು 30 ವರ್ಷದ ಹಿಂದೆ ನಮ್ಮ ಈ ಅಕ್ಕಿ ಆಗಲಿ, ಸೊಸೈಟಿ ಅಕ್ಕಿ ಆಗಲಿ ಮತ್ತು ಯಾವುದೂ ಇರಲಿಲ್ಲ. 35 ವರ್ಷದಿಂದ ಅನ್ನಕ್ಕೆ ತುಂಬ ಬರಗಾಲ ಆಗ್ಬಿಟ್ಟಿತ್ತು ನಮಗೆ. ಊಟಕ್ಕೆಲ್ಲ ತುಂಬ ಬಡತನ. ಆ ಕಾರಣಕ್ಕಾಗಿ ನಾನು ನಮ್ಮ ಅಂಕನಾಥ್ಪುರ ಅಂದ್ಬಿಟ್ಟು ಮಂಗಳೂರಿಗೆ ಹೋಗಿದ್ದೆ. ಯಾರೋ ಒಬ್ಬರು ಅಲ್ಲಿ ಒಳ್ಳೆ ಕೆಲಸ ಸಿಗ್ತದೆ, ಅಲ್ಲಿ ಊಟನೂ ಕೊಡಿಸ್ತೀನಿ, ಎಲ್ಲ ಇದಾಗಿರ್ತದೆ ಬಪ್ಪ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಕರ್ಕೊಂಡೋಗಿ ನನ್ನನ್ನು ಮಂಗಳೂರಿಗೆ ಬಿಟ್ಟರು. 150 ರೂಪಾಯಿ ಸಂಬಳ ಕೊಡ್ತಾಯಿದ್ರು ತಿಂಗಳಿಗೆ. ಆವಾಗ ನನಗೆ ಒಂದು 17 ವರ್ಷ ವಯಸ್ಸು, 16-17 ವರ್ಷ ಆಗ ಓದ್ದು. ನಾನು ಹೋಗಿ ಒಂದು 3 ವರ್ಷ ಕಂಡು ನಾನು ಡ್ರಿಂಕ್ಸ್ ಏನೂ ಇರಲಿಲ್ಲ. ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಹೋಟ್ಲಿಂದ ಯಾರೋ ನನ್ನ ಫ್ರೆಂಡು ನನಗೆ ಫ್ರೆಂಡೇ ಆಗಿ ಅಲ್ಲೇ ಅವರು ನನ್ನನ್ನು ಕರ್ಕೊಂಡು ಒಂದು ಕಂಪ್ನಿ ಕರ್ಕೊಂಡೋಗಿ ಸೇರಿಸಿದ್ರು. ಕಂಪ್ನಿ ಅಂತಂದರೆ ಜಿಬಿಡಿ ಕಂಪ್ನಿ, ಕಾಂಟ್ರಾಕ್ಟ್ ಅವರು, ಬಿಲ್ಡಿಂಗ್ ಕಟ್ಟಡ, ರೂಮಿಗೆ ಮೇಲೆ ಅಲ್ಲೇ ಕೊಡಿಸಿದ್ರು. ಆಮೇಲೆ ಅಲ್ಲೇ ಕಟ್ಟಡ ಕೆಲಸ, ಸಿಮೆಂಟ್ ಗಾರಗಿರ ಹೊರೋದು, ಈ ಥರ ಕೆಲಸ ಮಾಡ್ಕೊಂಡಿದ್ದೆ. ಇದು ನಾವು ಈ ಗಾರಗಿರ ಹೊರೋ ಕೆಲಸದವ್ರು ನನ್ನ ಅನ್ಬೋದಲ್ಲ ಅಷ್ಟೇ, ಗಾರ ಹೊರೋ ಕೆಲಸದವರೇ ಜಾಸ್ತಿ ಬೇಗ ಕುಡಿಯೋದು ಕಲಿಯೋದು. ನಾನು ಗಾರ ಹೊರಕ್ಕೆ ಹೋಗಿದ್ದು ಸ್ಟಾರ್ಟಿಂಗಿಗೆ. ಅಲ್ಲಿ ಹೋಗ್ಬಿಟ್ಟು ಇದ್ದೆ. ಆಗ ನಾನು ಕುಡಿತಿರ್ಲಿಲ್ಲ. ಆಗ ಅಲ್ಲಿ ಮೇಸನ್ ಇದ್ದರು, ಫೋರ್ಮೇನ್. ಅವ್ರನ್ನ ಕೇಳಿದೆ, ಸರ್ ಈ ಥರಕ್ಕಿದ್ರೆ ಒಬ್ಬನಿಗೆ ಮಲಗಲಿಕ್ಕೆ ಭಯ ಆಗ್ತದೆ, ಬೇಜಾರಾಗ್ತದೆ, ಒಂದೊಂದು ದಿನ ನಿದ್ದೆನೇ ಬರೋದಿಲ್ಲ, ಏನು ಮಾಡೋದು? ಅವರು ನನಗೆ ಸಲಹೆ ಕೊಟ್ಟಿದ್ದೇನು ಅಂತಂದರೆ, ನೀನೇನಿಲ್ಲ, ಒಂದು ಪೆಗ್ಗಾಗಪ್ಪ, ಒಳ್ಳೆ ನಿದ್ದೆ ಬರ್ತದೆ, ಊಟ ಮಾಡು, ಏನು ದುಡಿತೀನಿ, ಒಬ್ಬನೇ ಅಲ್ವ ಇರೋದು, ಒಂದು ಅರ್ಧ ಕುಡ್ಕೋ, ಹೊಟ್ಟೆ ತುಂಬ ಊಟ ಮಾಡು, ನಿದ್ದೆ ಬರ್ತದೆ, ಮಲಿಕೋ ಅಂತ ಹೇಳಿದರು. ಆ ಒಂದು ಪೆಗ್ಗಿಂದ ನಾನು 1 ಕ್ವಾರ್ಟ್ರಿಗೆ ಹೋದೆ. 1 ಕ್ವಾರ್ಟ್ರಿಂದ 2 ಕ್ವಾರ್ಟ್ರಿಗೆ ಹೋದೆ. ಬೆಳಗ್ಗೆ ಟೈಮ್ ಕುಡಿತಿರ್ಲಿಲ್ಲ, ಸಾಯಂಕಾಲ ಟೈಮ್ ಮಾತ್ರ. ಅಂದರೆ ಅದೇ ಥರ ಊಟ ಮಾಡ್ತಾಯಿದ್ದೆ ನಾನು, ಕೆಲಸನೂ ಮಾಡ್ತಾಯಿದ್ದೆ. ಒಂದು 250 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಸಂಬಳ ಏರ್ಕ ಹೋಗ್ತಾ ನಾನು ಎಣ್ಣೆ ಜಾಸ್ತಿ ಮಾಡೋದನ್ನ ಸ್ಟಾರ್ಟ್ ಮಾಡಿದೆ. ಆಗ ಓನರ್ ಹೇಳಿದ್ರು, ಇಷ್ಟು ಕುಡಿಬಾರ್ದಪ್ಪ, ನಿಂದು ಚಿಕ್ಕ ವಯಸ್ಸು, ದುಡ್ಡು ಸಂಪಾದನೆ ಮಾಡ್ಕೋಬೇಕು, ನೀನು ಅಲ್ಲಿಂದ ಮೈಸೂರಿಂದ ಇಲ್ಲಿಗೆ ಬಂದಿದೆಯಾ ಅಂತ ಒಂದು ಮಾಹಿತಿ ಹೇಳಿದ್ರು ಅವರು. ಅಂದರೆ ತಾವು 17 ವರ್ಷಕ್ಕೆ ಕುಡಿಯೋದಕ್ಕಿಂತ 17 ವರ್ಷ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗ ಹೇಳಿದ್ಲೆ ಇವರು ಇದ್ದರೆ ಕಂಟ್ರೋಲ್ ಮಾಡ್ತಾರ ಅನ್ನೋದು ನನಗೆ ಗೊತ್ತಾಯಿತು. ನಾನೇನು ಮಾಡಿದೆ, ಅಲ್ಲಿಂದ ಅವರು ಬಿಲ್ಡಿಂಗಲ್ಲೇ ರೂಮ್ ಕೊಟ್ಟಿದ್ರು, ಅಲ್ಲಿಂದ ಬಿಟ್ಟು ನಾನು ಬೇರೆ ಕಡೆ ಹೋಗ್ಬಿಟ್ಟೆ. ಬೇರೆ ಅಂದರೆ ಒಂದು ಬೇರೆ ರೂಮ್ ಇದು ಮಾಡ್ಕೊಡೋ ಅಂತ ಹೇಳ್ಬಿಟ್ಟು ಬೇರೆ ರೂಮ್ ಮಾಡಿಸ್ಕೊಂಡು, ನೋಡಿ ಫ್ರೀ ಇದ್ದು ರೂಮ್ ಉಟ್ಬಿಟ್ಟೆ, ಬಾಡಿಗೆ ರೂಮ್ಗೆ ಹೋಗಿ ಸೇರ್ಕೊಂಡೆ. ಕುಡಿಯೋದನ್ನು ತಡೀತಾರೆ ಅಂತೇಳಿ. ಆವಾಗ ಏನಾಯಿತು, ಬೇರೆ ರೂಮ್ಗೆ ಹೋದ ತಕ್ಷಣ ಮಧ್ಯಾಹ್ನ ಒಂದು ಸ್ವಲ್ಪ ಕುಡಿಯೋಣ ಅಂತ ಆಯಿತು. ಸಾಯಂಕಾಲ ಕುಡಿತಿದ್ದೆ ನಾನು, ಮಧ್ಯಾಹ್ನ ಕುಡಿಯೋಣ ಅಂತ ಆಯಿತು. ನಂತರ ಒಂದು 22 ವರ್ಷ ಆದಮೇಲೆ ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ 3 ಟೈಮ್ ಕುಡಿಬೇಕು ನನಗೆ. ಆವಾಗ ಮೇಸನು ಕೆಲಸನೂ ಕಲ್ತ್ಕೊಂಡೆ ನಾನು, ಸಂಬಳನೂ ಜಾಸ್ತಿ ಆಯಿತು. ಆವಾಗಲೇ ಸಾಧಾರಣ 25 ವರ್ಷಕ್ಕೆ ಮುಂಚೆನೇ ನನಗೆ ಒಂದು 1200 ರೂಪಾಯಿ ಸಂಬಳ ಆಯಿತು ಮಂಗಳೂರಿನಲ್ಲಿ. ಜಿಬಿಡಿ ಕಂಪ್ನಿಗೆ ಸೇರ್ಕೊಬಿಟ್ಟಿದೆ. 1200 ರೂಪಾಯಿ ಸಂಬಳ ಆಯಿತು. ನನಗೆ ಖರ್ಚಾಯ್ತಿದ್ದು 200 ರೂಪಾಯಿ. ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ, ಸಾಯಂಕಾಲ ಊಟ. ನಾನು ಊಟ ಅಡುಗೆ ಮಾಡಲಿಲ್ಲ ಅಂದರೂ ಇಷ್ಟು ಊಟಕ್ಕೆ 200 ರೂಪಾಯಿ ಖರ್ಚಾಯ್ತಾಯಿತ್ತು. ಆದರೂ 500 ರೂಪಾಯಿ ಕುಡ್ಕೋತಿದ್ದೆ. ಆವಾಗ ಕಮ್ಮಿ ಇತ್ತು, 9 ರೂಪಾಯಿ ಒಂದು ಪ್ಯಾಕೆಟು. ಆ 9 ಪ್ಯಾಕೆಟ್ ತಗೊಬಂದು ಒಂದಿನ ಸಾಯಂಕಾಲ 3, ಮಧ್ಯಾಹ್ನ 3, ಬೆಳಿಗ್ಗೆ 3, ಈ ಥರವಾಗಿ ವಿಚಿತ್ರವಾಗಿ ಕುಡ್ಕೊಂಡು ಹೋಗ್ತಾ ಇದ್ದೆ. ಮುಂದೆ ಹೋಗ್ತಾ ಇದ್ದೆ. 25 ವರ್ಷ ಆಯಿತು. 25 ವರ್ಷಕ್ಕೆ ನನಗೆ ಒಂದು ಸ್ವಲ್ಪ ಏನೋ, ನಾನು ಕುಡಿದ್ರೆ ಎಷ್ಟೇ ಕುಡಿದ್ರೂ ನನಗೆ ಮಜಾ ಸಿಗ್ತಾ ಇಲ್ಲ. ಆಮೇಲೆ ಕಾಂಟ್ರಾಕ್ಟ್ರು ಹೇಳಿದ್ರು, ಇಷ್ಟೆಲ್ಲ ಕುಡ್ಕೊಂಡು ನೀವು ಮೇಲೆ ಕೆಲಸ ಮಾಡೋದಾದರೆ ಹೆಚ್ಚು ಕಮ್ಮಿ ಆದರೆ ನಮಗೆ ಬರ್ತದಪ್ಪ, ನಮ್ಮ ಕಂಪ್ನಿಯಲ್ಲಿರೋದೇ ಬೇಡ, ನೀನು ಎಲ್ಲಾದರೂ ಕೆಲಸ ಮಾಡ್ಕೊ ಅಂತೇಳಿ. ಅಷ್ಟು ಒಳ್ಳೆ ಕಂಪ್ನಿ ಅದು, ಬೋನಸ್ ಕೊಡ್ತಿದ್ದು ಕಂಪ್ನಿ.
ನೋಡಿ ಆಗ ನಿಮ್ಮ ಹತ್ರನೇ ಏನು ಕೆಲಸ ಬೇರೆ ಇಲ್ವ ಇಷ್ಟು ದೊಡ್ಡ ಊರಿನಲ್ಲಿ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಹೊಂಟೋದೆ ನಾನು. ಬಿಟ್ಟು ಹೋದ್ನಂದರೆ ಬೇರೆ ಒಂದು ಕಂಪ್ನಿಗೆ ಸೇರ್ಕೊಂಡು, ಬೇರೆ ಕಂಪ್ನಿಗೆ ಸೇರಿಕೊಂಡು ಅಲ್ಲಿನೂ ಅದೇ ಹಣ ಬರ. ಕುಡಿಯೋದು ನಾನು ದುಡಿಯೋದು ಬೇರೆ ಯಾವುದಕ್ಕೂ 5 ಪೈಸೆ ಬಟ್ಟೆನೂ ತಗೊಳ್ತಿರ್ಲಿಲ್ಲ. 1 ವರ್ಷ ಬಟ್ಟೆ ತಗೊಂಡ್ರೆ ಇನ್ನೊಂದು ವರ್ಷ ಕಂಡು ಬರಬೇಕು, 3 ಸೆಟ್ ಬಟ್ಟೆ ತೊಗೊಂಡ್ರೆ 1 ವರ್ಷ ಕಂಡು ಬರಬೇಕು. ಆ ರೀತಿ ಇಡೀ ನನ್ನ ಫ್ಯಾಮಿಲಿನೇ ಮರ್ತುಬಿಟ್ಟೆ. 7 ವರ್ಷಕ್ಕೆ ಇಡೀ ನನ್ನ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ಅಣ್ಣ ತಮ್ಮನವ್ರು ಯಾರು ನನಗೆ ತಲೆಯಲ್ಲೇ ಇರಲಿಲ್ಲ. ಬರೀ ಕುಡ್ಕೊಳ್ಳೋದು, ದುಡಿಯೋದು, ಕುಡಿಯೋದು, ಇದಿಷ್ಟೇ. ದುಡಿಯೋದು ಕುಡಿಯೋದು ಇಷ್ಟೇ. ಈಗ ನಮ್ಮ ಮನೆಯಲ್ಲಿ ಇವನು ಇಷ್ಟು ವರ್ಷ ಆಯ್ತಲ್ಲ ಹೋಗಿ ಅಂತ ಎಲ್ಲ ಕಡೆ ಹುಡುಕಿದ್ದಾರೆ. ಅವ್ರು ಎಲ್ಲಿ ಅಷ್ಟು ದೊಡ್ಡ ಊರಿನಲ್ಲಿ ಎಲ್ಲೂ ಅಂತ ಹುಡುಕ್ತಾರ, ನಾನು ಸಿಕ್ಕಿಲ್ಲ ಅವ್ರಿಗೆ. ಹಾಗಿದ್ರೆ ಕುಟುಂಬದ ಒಂದು ಜವಾಬ್ದಾರಿನ ಯಾರು ಮುಂದುವರಿಸ್ಕೊಂಡು ಹೋಗ್ತಿದ್ರು ಅವಾಗ ಪುಷ್ಪರಾಜ್ ಅವರಾಗಿದ್ರೆ? ನಾನು ಬಿಟ್ಟು ಹೋದ ನಂತರ ಬಿಟ್ಟು ಹೋದ್ರೆ ನಮ್ಮ ಅಣ್ಣಂದಿರು ಇನ್ನೂ 3 ಜನ, ನನ್ನ ತಮ್ಮ ಇಬ್ಬರು, ನಮ್ಮ ಅಣ್ಣ ಒಬ್ಬ ಇದ್ರು, 3 ಜನ ಇದ್ರು. ಅವರು ಸ್ವಲ್ಪ ಜಮೀನು ಇತ್ತು, ಅದು ಹೇಗೋ ಅವ್ರನ್ನ ತಂದೆ ನಡ್ಸ್ಕೊಂಡು ಹೋಗ್ತಾ ಇದ್ರು. ಆದರೆ ಕುಡಿಯೋದಕ್ಕೂ ಮುಂಚೆ ಊರಿಗೆ ಆಗಾಗ ಬಂದು ಹೋಗ್ತಿದೆ, ಅಲ್ಪ ಸ್ವಲ್ಪ ದುಡ್ಡನ್ನು ತಂದು ಕೊಟ್ಟು ಹೋಗ್ತಿದೆ. ಈ ಕುಡಿಯೋದು ಸ್ಟಾರ್ಟ್ ಮಾಡಿದ್ಮೇಲೆ ಮನೆನೇ ಬಿಟ್ಬಿಟ್ಟು, ಮನೆಯವ್ರ ಜ್ಞಾನನೇ ಬರಲಿಲ್ಲ ನನಗೆ. ಅದು ಅಲ್ಲೇ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ನಾನು ಆ ತುಂಬದಲ್ಲಿ ಇರೋದು ಮಾತ್ರ ನಾನು ಹೇಳೋದು, ಬೇರೆ ಏನು ಹೇಳೋದಿಲ್ಲ. ನಮ್ಮ ತಾಯಿ ಸತ್ತಿದ್ರು ಸಹ ನನಗೆ ಗೊತ್ತಿಲ್ಲ, ನಾನು ಊರಿಗೆ ಬಂದಿಲ್ಲ. ಅಷ್ಟು ಆ ಮಟ್ಟಕ್ಕೆ ತಗೊಂಡೋಗಿತ್ತು ಈ ಕುಡ್ತಾ. ಈಗಲೂ ಬೇಕಾದ್ರೆ ನಮ್ಮ ಫ್ಯಾಮಿಲಿ ಫೋನ್ ನಂಬರ್ ಕೊಡ್ತೀನಿ, ಕೇಳಿ ನೋಡಿ. ನಿಮ್ಮ ಅಣ್ಣ ನಿಮ್ಮ ತಾಯಿ ಸತ್ತಾಗ ಬಂದಿದ್ರಂತ ಕೇಳಿ ನೋಡಿ. ನನಗೆ ಗೊತ್ತಿಲ್ಲ, ನಮ್ಮ ತಾಯಿ ಸತ್ತಿರೋದು ಗೊತ್ತಿಲ್ಲ. ನಮ್ಮ ಎಷ್ಟೋ ವರ್ಷಗಳ ನಂತರ ನಿಮ್ಮ ತಾಯಿ ತೀರೋದ್ರು ಅನ್ನೋದು ಗೊತ್ತಾಯ್ತು. ಅಂದ್ರೂ ನನಗೆ ಬರೋಕ್ಕಾಗಲಿಲ್ಲ. ನಾನು ಒಂದು ದಿನ ಎಲ್ಲಾದರೂ ಕೆಲಸ ಮಾಡ್ಲಿಕ್ಕೆ ಹೋಗಲಿಲ್ಲ ಅಂದ್ರೆ ನನ್ನ ಜೀವನ ನಡೀತೇ ಇರಲಿಲ್ಲ. ಫ್ಯಾಮಿಲಿ ಸಾಕಕ್ಕೆ ಹೋದವನು ನಾನು, ನನ್ನ ಜೀವನನೇ ನಡೀತೇ ಇರಲಿಲ್ಲ. ಆ ಮಟ್ಟದಲ್ಲಿ ನಾನು ತುಂಬ ಕುಡಿಯೋದು ಕಲ್ತ್ಕೊಬಿಟ್ಟಿದ್ದೆ. ನನಗೆ ಬೆಳಿಗ್ಗೆ ಟೈಮ್ ಹೊತ್ತಿನಂತೆ ಎದ್ದು 1-2 ಪ್ಯಾಕೆಟ್ ಕುಡಿಲಿಲ್ಲ ಅಂತಂದರೆ ಕೆಲಸ ಮಾಡೋಕೆ ಆಗ್ತಿರಲಿಲ್ಲ. ಕೈಯೆಲ್ಲ ವೈಬ್ರೇಷನ್ ಆಯ್ತಿತ್ತು, ನಡುಗ್ತಾ ಇದ್ದ ಕೈಗಳೆಲ್ಲ, ಕೆಲಸದ ಮೇಲೆ ನಿಗಾ ಬರ್ತಿರ್ಲಿಲ್ಲ. ಒಂದು ಟೀನು ಕುಡಿಯೋಕ್ಕಾಗಲ್ಲ, ಆ ಮಟ್ಟಕ್ಕೆ ಹೋದೆ. ಟೀ ಗ್ಲಾಸ್ ಲೋಟ ಇಟ್ಕೊಂಡ್ರೆ ಟೀ ಎಲ್ಲ ಕೆಳಗಿರ್ತಿತ್ತು, ನಡುಕಲಿಗೆ ಟೀ ಎಲ್ಲ ಕೆಳಗೆ ಚೆಲ್ಲ ಹೋಗ್ತಿತ್ತು. ಟೀ ಕುಡಿತಿರ್ಲಿಲ್ಲ ನಾನು. ಕೇಳಿದ್ರೆ ಯಾರಾದ್ರು ಟೀ ಕುಡಿಬಪ್ಪ ಅಂತ ಟೀ ಕುಡಿಯಲ್ಲ, ನನಗೆ ಬೇಡ ಅಂತ ಹೇಳ್ತಿದ್ದೆ. ಯಾಕೆ ಇಟ್ಕೊಳಕ್ಕಾಗಲ್ಲ, ಅಷ್ಟು ವೈಬ್ರೇಷನ್ ನನ್ನ ಕೈಯೆಲ್ಲ ನಡುಕಲು. ಆ ಮಟ್ಟಕ್ಕೆ ಹೊಂಟೋಗಿದ್ದೀನಿ ನಾನು. ಆ ಮಟ್ಟಕ್ಕೆ ಹೋಯ್ತಾ ಸಾಧಾರಣ ಒಂದು 28 ವರ್ಷ ಆಯಿತು. ಆಗ ಮನೆ ಕಡೆ ಸ್ವಲ್ಪ ಜ್ಞಾನ ಬಂತು. ಯಾಕೋ ನನಗೆ ಒಂದು ಸ್ವಲ್ಪ ಜ್ಞಾನ ಆಯಿತು. ಆವಾಗ ಸ್ವಲ್ಪ ದುಡ್ಡು ಇತ್ತು. ದುಡ್ಡು ಅಂತಂದರೆ ನಾನು ದುಡ್ಡು ಮಾಡಿಕೊಂಡಿರಲಿಲ್ಲ, ಕಂಪ್ನಿಯವ್ರು ಇಟ್ಟಿದ್ರು ಸ್ವಲ್ಪ ದುಡ್ಡು ಅಂತೇಳಿ. ನಮ್ಮದು ಇಷ್ಟು ಅಂತ ಕಟ್ ಮಾಡಿ ಇಟ್ಕೊಂಡಿರಿ. ಆ ದುಡ್ಡನ್ನು ತಗೊಂಡು ಮನೆಗೆ ಬಂದೆ. ಮನೇಲಿ ಬಂದು ಒಂದು ಸರಿ ಎಲ್ಲರೂ ನೋಡ್ಕೊಂಡಾದ್ಮೇಲೆ ನನಗೆ ಅಲ್ಲಿರೋ ಸಂಪಾದನೆ ನಮ್ಮೂರಲ್ಲಿ ಇರಲಿಲ್ಲ. ಸಂಪಾದನೆ ಯಾತಕ್ಕಾಗಿ ಅಂತಂದರೆ ನಮ್ಮ ತಂದೆ ತಾಯಿ ಕೊಡೋಕ್ಕಲ್ಲ, ನಮ್ಮ ಅಣ್ಣ ತಮ್ಮಂದಿರು ಕೊಡೋಕ್ಕಲ್ಲ, ನನಗೆ ಕುಡಿಯೋಕ್ಕೆ. ಇಲ್ಲಿ ಬಂದು 3 ದಿನ ಉಳ್ಕೊಂಡ್ರೆ ನನಗೆ ಸಾಧಾರಣ ಅಂತಂದ್ರೆ 1,000 ರೂಪಾಯಿ ದುಡ್ಡು ಬೇಕು ದಿನಕ್ಕೆ, ಒಂದು ದಿನಕ್ಕೆ. ಅಂದರೆ ಆ ರೀತಿಯಲ್ಲಿ ನಾನು ಡ್ರಿಂಕ್ಸ್ ಕುಡಿಯೋದು ಕಲ್ತ್ಕೊಂಡಿದ್ದು. ಬೇರೆ ರೀತಿ ಅಂತಂದರೆ ನಾನು 1 ಕ್ವಾರ್ಟರ್ ಕುಡಿಬೇಕಾದ್ರೆ ಅದಕ್ಕೆ ಒಂದು ಅರ್ಧ kg ಮಾಂಸೋ ಅಲ್ಲ ಏನೋ ಇದೆಲ್ಲ ತಿನ್ಕೋಬೇಕು, ಕುಡಿಬೇಕು. ಅಷ್ಟು ಬಂಡವಾಳ ನಮ್ಮೂರಿನಲ್ಲಿ ಆವಾಗ ಸಂಬಳ ಇದ್ದದ್ದು. ನಮ್ಮೂರಿನಲ್ಲಿ ಒಬ್ಬನಿಗೆ 50 ರೂಪಾಯಿ ಕೂಲಿ ದಿನಕ್ಕೆ. ಇಲ್ಲಿ ಮಂಗನಾಥ್ಪುರದಲ್ಲಿ. ಮಂಗಳೂರಲ್ಲಿ ಆಗ ನಾನು 1,200 ರೂಪಾಯಿ ಕೂಲಿ. ನಾನು ಒಂದು 500 ರೂಪಾಯಿ ಖರ್ಚು ಮಾಡ್ತಿದ್ದೆ ಮಂಗಳೂರಲ್ಲಿ. ಇಲ್ಲಿ ಊರಿಗೆ ಬಂದ್ಬಿಟ್ಟು 500 ರೂಪಾಯಿ ಖರ್ಚು ಮಾಡಬೇಕು ಅಂದ್ರೆ ನಾನು 100 ರೂಪಾಯಿ ಎಷ್ಟು 10 ಜನ ಕೆಲಸ ಮಾಡಬೇಕು. ಆ ಕಾರಣಕ್ಕಾಗಿ ನಾವು ಊರಿನಲ್ಲಿ ಇರ್ತಿರ್ಲಿಲ್ಲ. ಬಂದರೂ ಒಂದು ದಿನ ನೋಡ್ಕೊಳ್ಳೋದು, ನೈಟ್ ಮತ್ತೆ ಬಸ್ ಹತ್ತಿ ಹೊಂಟೋಗೋದು ಮಂಗಳೂರಿಗೆ. ಬಸ್ಸಲ್ಲಿ ಹೋಯ್ತಾ ಜೋವಾಗಣ್ಣು ಕುಡಿತಾ ಇದ್ದೆ ನಾನು, ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆ ಮಠದಲ್ಲಿ ಹೋಗಿದೆ ನಾನು. ಆ ಮಠದಲ್ಲಿ ಹೋದವನು ಮತ್ತೆ ನನಗೆ ಯಾಕೋ ಸರ್ಬರಿಲ್ಲ. ಮತ್ತೆ ಊರಿಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ದುಡ್ಡಿತ್ತು. ಈಗ ನಾನು ಮದುವೆ ಆಗಬೇಕು, ನನಗೆ ಏಜ್ ನೋಡಿ 32 ವರ್ಷಕ್ಕೆ ನಾನು ಮದುವೆ ಆಗಿರೋದು. 32 ವರ್ಷಕ್ಕೆ ಮದುವೆ ಆಗಿದ್ದೀನಿ. ಮದುವೆ ಆದನಂದ್ರೆ ಹೆಂಗೋ ಅವರು ಕಷ್ಟಪಟ್ಟು ನನ್ನ ಮಗನು ಬಂದು ಊರಿಗೆ ಸೇರ್ಕೊಂಡು, ನೀನು ಬಂದು ಸೇರ್ಕೋತಾನೆ, ಮದುವೆ ಆದಮೇಲೆ ಇಲ್ಲೇ ಇರ್ತಾನೆ ಅಂದ್ಬಿಟ್ಟು ನನಗೆ ಮದುವೆ ಮಾಡಿಬಿಟ್ರು. ನಾನೇ ಒಪ್ಪಿಸಿ ಅವ್ರನ್ನೆಲ್ಲ ಬಲವಂತ ಮಾಡಿ ಒಪ್ಪಿಸಿ ಮಾಡಿಸ್ಕೊಂಡು ನನಗೆ ಇಲ್ಲಿ ಹೆಂಡತಿ ಜೊತೆಲಿ ಇರೋಕ್ಕಾಗ್ತಾ ಇಲ್ಲ. ಹೆಂಡತಿ ಜೊತೆಲಿ ಇರೋಕ್ಕಾಗ್ತಾ ಇಲ್ಲ ಅಂತಂದರೆ ನನಗೆ ಎಣ್ಣೆ ಕಾಸಬೇಕು ಮೇನ್. ಇಲ್ಲಿ ನಮ್ಮೂರಿನಲ್ಲಿ 100 ರೂಪಾಯಿ ಸಂಪಾದನೆ ಮಾಡಿದ್ರೂ ಸಾಲಲ್ಲ. ಅದು 100 ರೂಪಾಯಿಯಲ್ಲಿ ನನಗೇ ಸಾಲ್ತೇ ಇಲ್ಲ. ಅದು ಮನೆ ಜೀವನಕ್ಕೆ ಕೆಲಸ ಸಾಲ್ತದ. ಆಗ ಮತ್ತೆ ಹೇಳಿದೆ, ನಾನು ಓನರ್ಗೆ ಫೋನ್ ಮಾಡಿದೆ, ಇಲ್ಲ ಬಂದ್ಬಿಡಪ್ಪ, ನಿನಗೊಂದು ರೂಮ್ ಬೇರೆನೇ ಕೊಡ್ತೀವಿ, ಫ್ಯಾಮಿಲಿ ನೀವು ಇರೋರಿ ಬಂದು ಕರ್ಕೊಂಡು ಬಂದುಬಿಡು ಅಂತ ಹೇಳಿದ್ರು. ಮದುವಾದ 8 ದಿನಕ್ಕೆ ನಾನು ಹೆಂಡ್ತಿನ ಕರ್ಕೊಂಡು ಮಂಗಳೂರಿಗೆ ಹೋಗಿದ್ದೀನಿ. ಸಂಪಾದನೆ ಮಾಡೋಕ್ಕೆ ಹೋದಲ್ಲ, ನಾನು ಕುಡಿಯೋಕೆ ಹೋದ್ರೇಕೆ ಸಂಪಾದನೆ ಮಾಡ್ಲಿಕ್ಕೆ ಹೋಗಲಿಲ್ಲ, ಕುಡಿಯೋಕೆ ಹೋದದ್ದು. ನನ್ನ ಕುಡಿಯೋಕ್ಕೆ ಕಾಸು ಮಾಡ್ಕೊಳ್ಳೋಕೆ ಸಲುವಾಗಿ ನನ್ನ ಹೆಂಡ್ತಿ ಕರ್ಕೊಂಡು ಮತ್ತೆ ಮಂಗಳೂರಿಗೆ ಹೋಗಿದ್ದೀನಿ. ಮಂಗಳೂರು ಹೋಗಿ 1 ವರ್ಷ ಇದ್ದು. 1 ವರ್ಷ ಇರುವಾಗ ನಮ್ಮ ಹೆಂಗಸರು ಬೆಮ್ಮೆನ್ಸಿ ಆದರು.
ಬೆಮೆನ್ಸಿ ಆಗಿ ಒಂದು 7 ತಿಂಗಳಿಗೆ ಅಲ್ಲಿಂದ ಅವ್ರನ್ನ ಇಲ್ಲಿ ಕಳಿಸ್ಕೊಟ್ಟೆ. ಬಂದು ಅವರೇ ಕರ್ಕೊಂಡು ಹೋದ್ರು. ನಾನು ಬರಲಿಲ್ಲ. ಯಾಕಂದ್ರೆ ನಾನೀಗ ಒಂದು ಮದುವೆಯಲ್ಲಿ ಒಂದು ತಿಂಗಳ ಇದ್ದು ಅನುಭವ ಪಟ್ಬಿಟ್ಟಿದ್ದೀನಿ. ಕುಡಿಯೋಕೆ ಸಿಗೋದಿಲ್ಲ ನನಗೆ ಅಲ್ಲಿ. ಮತ್ತು ಈಗ ಹೋಗಿ ಬರೋದು ಆದರೆ ಬಸ್ ಚಾರ್ಜು ಮತ್ತು ಇದೆಲ್ಲ ಆದರೆ ನನಗೆ ಆಗೋದಿಲ್ಲ. ಹೋಗಿ ನಾನು ಒಂದು 8 ದಿನ ಬಿಟ್ಕೊಬತ್ತೀನಿ ಅಂದ್ಬಿಟ್ಟು ಅವ್ರ ತಾಯಿ ಜೊತೆಲಿ ನಾನು ಹೆಂಡ್ತಿನ ಊರಿಗೆ ಕಳಿಸ್ಬಿಟ್ಟೆ ಡೆಲಿವರಿಗೆ ಇಲ್ಲಿಗೆ. ಆವಾಗ ನಾಳೆದು ಬರ್ತೀನಿ ಅಂದ್ಕೊಂಡು ಹೇಳ್ಕೊಂಡಂಗೆ ಇದ್ದೆ. ಡೆಲಿವರಿಗೆ ಅಡ್ಮಿಟ್ ಮಾಡಿದ್ದಾರೆ ಸರಗೂರು ವಿವೇಕಾನಂದ ಹಾಸ್ಪಿಟ್ಲಿಗೆ. ನನ್ನ ಹೆಂಡ್ತಿನ ತಗೊಬಂದು ಆವಾಗ ಫೋನ್ ಮಾಡಿದ್ರು, ಡೆಲಿವರಿಗೆ ತಗೊಂಡೋಗಿ ಹಾಕಿದ್ದೀವಿ, ನಿಮ್ಮ ಸೈನ್ ಆಗಲೇಬೇಕು, ಬರಬೇಕು ಅಂತೇಳಿ ಫೋನ್ ಮಾಡಿದ್ರು. ಅಲ್ಲಿಂದ ಮಂಗಳೂರಿಂದ ಬಂದೆ ಸೀದಾ ಹಾಸ್ಪಿಟ್ಲಿಗೆ ಬಂದೆ. ಡೆಲಿವರಿ ಆಗಿತ್ತು, ಮಗು ನೋಡಿದೆ. ಮಗು ನೋಡಿ ಡಿಸ್ಚಾರ್ಜ್ ಆಗಿಲ್ಲ. ಡಿಸ್ಚಾರ್ಜ್ ಆಗೋದಕ್ಕೆ ಮುಂಚೆ ನಾನು ಮಂಗಳೂರಲ್ಲಿದ್ದೀನಿ. ಇಷ್ಟೆಲ್ಲ ಶ್ರಮ ಪಡ್ತಾ ಇರೋದು ನಾನು ಯಾತಕ್ಕೆ ಅಂತಂದ್ರೆ ನನ್ನ ಕುಡ್ತಕ್ಕೆ ಮಾತ್ರ, ನನ್ನ ಫ್ಯಾಮಿಲಿಗೆ ಅಲ್ಲ, ನನ್ನ ಮಕ್ಕಳಿಗೂ ಅಲ್ಲ, ನನ್ನ ಹೆಂಡ್ತಿಗೂ ಅಲ್ಲ, ನನ್ನ ಇದಕ್ಕೆ ಮಾತ್ರ. ನಾನು ಅಷ್ಟು ತಲೆಗೆ ಅದನ್ನ ಹಾಕೋಬಿಟ್ಟಿದ್ದೆ. ಅದು ನನ್ನ ಕಚ್ಕೋಗ್ಬಿಟ್ಟಿತ್ತು, ನಾನು ಬಿಡ್ತಿರ್ಲಿಲ್ಲ. ಆ ಮಟ್ಟದಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಮಗು ಒಂದು 7 ತಿಂಗಳಾಯಿತು ಡೆಲಿವರಿ ಆಗಿ. 7 ತಿಂಗಳಿಗೆ ಮತ್ತೆ ಮಂಗಳೂರಿಗೆ ಹೋದ. ಬಂದು ಕರ್ಕೊಂಡು ಹೊಂಡೋರು. ಅಂದರೆ ಮಗುಗೂ ಸ್ವಲ್ಪ ಇದು ಮಾಡ್ಕೊಂಡು ಅವ್ರಿಗೂ ಸ್ವಲ್ಪ ಊಟ ಅವ್ರಿಗೆ ಯಾವ್ದು ಕಮ್ಮಿ ಮಾಡ್ತಿರ್ಲಿಲ್ಲ. ಎಲ್ಲಾದ್ರೂ ಆಗಲಿ, ಈಗ ನನಗೆ ಸಂಬಳ ಬರೋದ್ರಲ್ಲಿ ಒಂದು 7,000 ಸಿಕ್ಕಿದ್ರೆ ಸರ್ ಇನ್ನೊಂದು 7,000 ಜಾಸ್ತಿ ಕೊಡಿ ಅಡ್ವಾನ್ಸ್ ಆಗಿ. ಆ ಅಡ್ವಾನ್ಸ್ ಆಗಿ 2,000 ಜಾಸ್ತಿ ಕೊಡ್ತಾರಲ್ಲ, ಅದನ್ನು ತಗೊಬಂದು ನಮ್ಮ ಮನೆಯವ್ರ ಹತ್ರ ಕೊಟ್ಬಿಡ್ತಿದೆ. ಇನ್ನು ನನ್ನ ಉಳಿದು 7,000ದಲ್ಲಿ ಬುಧವಾರ 3,000 ಇಸ್ಕೊಳ್ತಿದೆ. ಇನ್ನು ಶನಿವಾರ ಪೇಮೆಂಟ್ ಆಯ್ತಿತ್ತು 4,000. ಇದು ಪೂರ್ತಿ ನನಗೆ ಆಗೋಗ್ತಿತ್ತು ಬಾರ್ಗೆ. ಅಲ್ಲೋ ಬಾರ್ನ ಅಂಗಡಿಯವನು ಕೇಳಿದ್ರೆ ಪರ್ಮನೆಂಟ್ ಆಗಿದ್ದ, ಎಷ್ಟು ಬೇಕಣ್ಣ, ಕುಡೀರಿ. ಶನಿವಾರ ಬಂತ ನೈಟು 6:15 ಆಯ್ತಾ, ಮಡಗೋಣ ದುಡ್ಡ ಫಸ್ಟು ಅಂತ ಹೇಳ್ತೀವಿ. ಇದರ ಸುಮಾರು 14 ವರ್ಷಗಳಿಂದ ಕುಡಿತಾ ಇದ್ರಿ. ಇದಕ್ಕೆ ಏನ್ ಕಾರಣ ಇತ್ತು ಪುಷ್ಪರಾಜ್ ಅವರಾಗಿದ್ರೆ? ಕಾರಣ ಏನಿಲ್ಲ, ಇದು ನನ್ನ ಇದಕ್ಕೆ ಒಂದು ವೈಯಕ್ತಿಕವಾಗಿ ಅಂತಂದ್ರೆ ಒಂದು ಅವತ್ತು ಅವ್ರು ಹೇಳಿದ್ರಲ್ಲ, ಅದನ್ನ ನಿಮ್ಗೆ ಮತ್ತೆ ನೆನಪು ಮಾಡ್ಕೊಡ್ತೀನಿ. ಆ ಮೇಷನು ನನ್ಗೆ ಹೇಳಿದ್ರು, ಏನಂತ, ನಿನಗೆ ಭಯ ಆಗ್ತದ, ಒಂದು ಪೆಗ್ಗು ಕುಡಿ ನಿದ್ದೆ ಬರ್ತದ ಅಂತ ಹೇಳಿದ್ರು. ಆ ಒಂದು ಪೆಗ್ಗು ನನ್ನ ಮಜಾ ಮಾಡಿಸ್ತಾ ಇತ್ತು. ದಿನ ಒಂದೊಂದು ಪೆಗ್ ಕುಡಿದ್ರೆ ಒಂದು ಕಿಕ್ ಬರ್ತಿತ್ತು, ಒಂದು ಜಾಲಿ ಧೈರ್ಯ ಜಾಲಿ ಹುಮ್ಮನ್ಸ್ ಬರ್ತಿತ್ತು. ಅದು ನಾನು ಈ ಮಟ್ಟ ತಗೊಂಡೋಗ್ತದೆ ಅಂತ ಗೊತ್ತಿರಲಿಲ್ಲ. ಹುಮ್ಮನ್ಸ್ ಬರ್ತಿತ್ತು, ಒಂದೊಂದು ಪೆಗ್ನಿಂದ ಹುಮ್ಮನ್ಸ್ ಬರ್ತಿತ್ತು. ನನಗೇನು ಈಗ ಬೇರೆ ಯಾವುದಾದ್ರೂ ಹುಡುಗಿ ಇದರಲ್ಲಿ ಎಲ್ಲ ಮನ ಟೆನ್ಷನ್ನಲ್ಲಿ ನಾ ಕುಡ್ದದಲ್ಲ. ಇದು ನನಗೆ ಮಲಿಕಳುವಾಗ ಒಂಚೂರು ಕುಡಿ ಅಂತ ನಮ್ಮ ಫೋರ್ಮೇನ್ ಹೇಳಿದ್ರು, ಮೇಷನು. ಅದನ್ನು ನಾನು ಉಪಯೋಗಿಸ್ಕೊಂಡು ನನ್ನ ಈ ಲಾಸ್ಟ್ 30 ವರ್ಷ ನಾನು ತಗೊಬಂದ್ಕೊಂಡಿದ್ದೆ ಅದನ್ನು. ಅದು ಇವಾಗ ತಾವು ಹೇಳ್ತಿದ್ರಿ, ನಮ್ಮ ಜೊತೆ ಕೆಲಸ ಮಾಡ್ತಿರೋರು ಸ್ವಲ್ಪ ಎಣ್ಣೆ ತಗೊಂಡು ಕುಡಿ, ನಿನ್ನಲ್ಲಿರುವಂತಹ ಕೆಲವು ಭಯಗಳು ಹೋಗ್ತವೆ, ಜೊತೆಗೆ ನಿಂಗೆ ಧೈರ್ಯನೂ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಈ ಕುಡಿತವನ್ನ ಸೇವನೆ ಮಾಡಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿದ್ರಿ. ಆದ್ರೆ ಇದಕ್ಕೂ ಯಾವುದಕ್ಕೂ ಒಂದ್ಸತಿ ಯೋಚನೆ ಮಾಡ್ಕೊಡೋಣ, ಯಾಕಂದ್ರೆ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳಾಗ್ಬೋದು ಅಂತ ಅವಾಗ ಅನ್ಸ್ತಿಲ್ಲ ನಿಮ್ಗೆ ಹೇಗೆ? ಆವಾಗ ನಾನು ಇನ್ನೂ 17 ವರ್ಷ ಆಗುವಾಗಲೂ ನಾನು ಕೆಲವು ಮಕ್ಕಳು ನೋಡ್ತಿದ್ದೆ ನಮ್ಮ ಆಡಿಲಿಗಳಲ್ಲಿ. 16 ವರ್ಷಕ್ಕೆ ಅವರು ಎಷ್ಟು ದೊಡ್ಡವರಾದರೂ ಅವ್ರ ಮಾತು ಕೇಳಲ್ಲ. ವಯಸ್ಸು ಆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇರುತ್ತೆ. ಯಾಕಂದರೆ ನಮಗೆ ವಾತಾವರಣ ಅನ್ನೋದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾವು ನಮಗೆ ತಂದೆ ತಾಯಿ ಯಾವ ರೀತಿ ಒಂದು ಇದರಲ್ಲಿ ತಗೊಂಡೋಗಿರ್ತಾರೆ ಆ ಮಟ್ಟದಲ್ಲಿ ಹೋಗಿರ್ತದೆ. ಈಗ ಗುಂಪು ಅಂತಂದರೆ ಈಗ ಒಂದು 10 ಹುಡುಗರು ಸೇರ್ಕೊಂಡಿರ್ತಾರೆ. ನಾವು ಅಷ್ಟೇ ಆ ಚಿಕ್ಕದರಲ್ಲಿ ಒಂದು 17-18 ವರ್ಷ ವಯಸ್ಸಿನಲ್ಲಿ ಒಂದು 10-15 ಜನ ಒಂದು ಗಣಪತಿ ಬಿಡೋ ಕಾರ್ಯಕ್ರಮನ ಮತ್ತೆ ಇನ್ನೊಂದು ಕಾರ್ಯಕ್ರಮನ ಇದ್ರೆ ಯಾಕೆ ನೋಡ್ರಿ ಒಂಚೂರು ಅಂತಂದ್ರೆ ಮುಗೀತು. ಆಗ ನಮ್ಮ ಪ್ಯಾರೆಂಟ್ಸ್ಗಳು, ನಮ್ಮ ತಂದೆ ತಾಯಿ ಆಗಲಿ ಯಾರಾಗಲಿ ಹೋಗಬೇಡಿ, ಅವ್ರಿಗೆ ಗೊತ್ತೇ ಇರಲಿಲ್ಲ. ನಾವು ತಗೊಳ್ತಿದ್ದು ಸ್ವಲ್ಪ, ನಮ್ಮ ತಂದೆ ತಾಯಿ ಗೊತ್ತಿದ್ರೆ ಅವ್ರು ನಮ್ಗೆ ಹೇಳ್ಕೊಡೋರು. ಅವ್ರಿಗೆ ಗೊತ್ತಿರೋ ರೀತಿಲಿ ಮಾಡ್ಕೊಂಡು ಹೋಗ್ತಾ ಇದ್ದು. ಇದು ಒಂದು ರೋಗ ಅಂತ ಹೇಳ್ತೀನಿ ನಾನು. ಇದು ಒಂದು ದೊಡ್ಡ ರೋಗ. ಯಾವ್ದು ಹೇಳಿ, ಈ ಅಮಲು ರೋಗವನ್ನು. ಇದು ಸ್ಟಾರ್ಟಿಂಗಿಗೆ ನಾವು ಹೇಳ್ಬೇಕಾದ್ರೆ, ಅಮ್ಮ ನಾ ಕುಡ್ಕೊ ಬರ್ತೀನಿ, ಅಪ್ಪ ನಾ ಕುಡ್ಕೊ ಬರ್ತೀನಿ ಅಂತ ಹೇಳಲ್ಲ. ನಾನು ಸಹ ಯಾರಿಗೂ ನಮ್ಮ ಫ್ರೆಂಡ್ಗೂ ಹೇಳಲಿಲ್ಲ. ಹೋದೆ ನಾನು, ಏನೋ ಅವ್ರು ಹೇಳ್ದಂಗೆ ನಾನು ಸ್ವಲ್ಪ ಕುಡ್ಕೊಂಡೆ, ಅದರಲ್ಲಿ ನನಗೆ ಒಂದು ಮಜಾ ಸಿಕ್ತು. ಅದು ಈ ಥರ ಕಂಟಿನ್ಯೂ ಆಗಿ ನನ್ನ ಜೀವನ ಹಾಳು ಮಾಡುತ್ತಂತ ನಂಗೆ ಗೊತ್ತಿರಲಿಲ್ಲ ಸರ್. ಆ ಕಾರಣಕ್ಕಾಗಿ ಜಾಗ್ರತೆ ಅಂತ ಅನ್ನೋದಾದರೆ ಇನ್ನೂ ಈಗ ಇದಕ್ಕೆ ನಾವು ಈಗ ನಮ್ಮ ಮಕ್ಕಳಿಗೆ ಹೇಳಕ್ಕೆ ಹೋಗ್ತಾ ಇದ್ದೀವಿ. ನಾನು ಮಾಡಿದ್ದೀನಿ, ತಪ್ಪು ಮಾಡಿ ಅನುಭವಿಸ್ಬಿಟ್ಟಿದ್ದೀನಿ ಅಂತ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಒಳ್ಳೆ ಬುದ್ಧಿ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಅಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಮನೇಲಿ ತಗೊಂಡು ಕುಡಿಯಲ್ಲ, ಬಾರಲ್ಲಿ ಹೋಗಿ ಕುಡಿಯಲ್ಲ. ಎಲ್ಲಾದರೂ ಹೋಗಿ ಒಂದು 5 ಜನ 6 ಜನ ಸೇರ್ಕೊಬಿಟ್ಟು ಒಂದು ಜಮೀನಿನಲ್ಲಿ ಒಂದು ಎಲ್ಲಾರು ಒಂದು ಸೈಡಲ್ಲಿ ಒಂದೊಂಚೂರು ಕುಡ್ಕೊಂಡ್ಬಿಡ್ತಾರೆ, ಚೆನ್ನಾಗಿ ಇದ್ಬಿಡ್ತಾರೆ. ಅಂದರೆ ಇದು ಮುಂದಕ್ಕೆ ಚೂರು ನನ್ನಂಗೆ ಹೋಗ್ತದ ಅನ್ನೋದು ನನಗೆ ಭಯ ಇದೆ, ಇನ್ನೂ ಕಾಡ್ತಾ ಇದೆ. ಅದನ್ನು ಮುಕ್ತಿ ಮಾಡಬೇಕು ಅನ್ನೋದೇ ನಮ್ಮ ಆಸೆ ನಿಜವಾಗಿ. ಹಾಗೆಯೇ ಹೆಚ್ಚು ಕುಟ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಆಡಿಯವರಾಗಿರ್ಬೋದು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಾ ಇದ್ರು ನಿಮ್ಮನ್ನು ನೋಡಿ? ಒಂದು ಹೇಳ್ತೀನಿ ಸರ್, ನಾನು ಕುಡ್ಕೊಂಡು ಬಂದರೆ ಒಟ್ಟಿಗೆ ನಮ್ಮ ತಂದೆಯವರ ಅಣ್ಣ ತಮ್ಮದಿರು ಒಟ್ಟಿಗೆ ಅವರು 6-7 ಜನ. ನಮ್ಮದು ಲೈನ್ ಮನೆಗಳು,
ನಮ್ಮ ತಾತ ಅವ್ರು ಹಿಡ್ದಿದ್ದಂಗೆ ಸೈಟ್ ಕೊಟ್ಟಿದ್ದಂಗೆ ಲೈನ್ ಮನೆಗಳು. ನಾನೇನಾದರೂ ಆಗ ನಮ್ಮ ಹಳ್ಳಿಗಳಲ್ಲೂ ಮನೆಗಳಲ್ಲಿ ಮಾರ್ತಾಯಿದ್ರು. ನಾನು ಮಂಗಳೂರು ಬಿಟ್ಟು ನಮ್ಮ ಊರಿಗೆ ಬಂದ ನಂತರ ನಾನು ಕುಡ್ಕೊಂಡು ರೋಡ್ಗೆ ಬಂದು ಇಳ್ಕೊಂಡ್ರೆ ಎಲ್ಲ ದಾರಿ ಬಿಟ್ಬಿಡ್ತಿದ್ರು ಸರ್, ನಿಂತ್ಕೋತಿದ್ದಿಲ್ಲ. ನಮ್ಮ ಅಕ್ಕಂದಿರು ಆಗ್ಬೋದು, ನಮ್ಮ ಅಣ್ಣಂದಿರು, ನಮ್ಮ ತಮ್ಮಂದಿರು ಯಾರು ನಿಂತ್ಕೋತಿದ್ದಿಲ್ಲ. ನಾನು ಅಷ್ಟು ಕೇವಲ ಆಗ್ಬಿಟ್ಟಿದ್ದೆ. ಕೇವಲ ಅಂತಂದರೆ ನಾನು ಅವ್ರು ನಿಂತ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ಮಾನ ಮರ್ಯಾದೆ ಇಲ್ದಂಗೆ ಬೈದು ಬಿಡ್ತಿದ್ದೆ. ಯಾಕಂದರೆ ನಾನು ಕುಡ್ಕೊಬಿಡೋದು ಎಲ್ಲರೂ ಸಾಲ ಮಾಡ್ಕೊಂಡು ನಾ ಕೇಳ್ದ ನೀವು ದುಡ್ಕೊಂಡಿಲ್ವಲ್ಲ, ಏನೇನು ಬಾಯಿಗೆ ಬಂದಂಗೆಲ್ಲ ಬೈದು ಬಿಡ್ತಿದ್ದೆ. ಅದಕ್ಕೆ ಏನು ಮಾಡ್ತಿದ್ರು ಅವರು, ನಾನು ಬರೋದು ನೋಡ್ಬಿಟ್ಟು ಸೈಟ್ ಬಿಟ್ಬಿಡ್ತಿದ್ರು. ಅವ್ರವ್ರ ಮನೆಗೆ ಅವ್ರು ಹೊಂಟೋಯ್ತಿದ್ರು. ಲಾಸ್ಟ್ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ ತಮ್ಮದಿರೇ 3-4 ಜನ ಮನ ಬಿಟ್ಬಿಟ್ಟಿದ್ದಾರೆ. ನನ್ನ ಒಬ್ಬನಿಗೆ ಮನ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಒಟ್ಟಿಗೆ ಇದೆ 4 ಜನನು ನಮ್ಮ ಅಣ್ಣ ತಮ್ಮದಿರು. ಮನೆ ಬಿಟ್ಬಿಟ್ಟು ನನ್ನನ್ನೇ ಒಂದೇ ಮನೇಲಿ ಇಟ್ಟು ಹೋಗಿದ್ರು. ನೀನೇ ಇದ್ಕೋ ಮನೇಲಿ ಅಂತೇಳಿ 4 ಜನ ಬಂದು ತೀರ್ಮಾನ ಮಾಡಿ, ಮತ್ತೆ ಈ ಥರ ಮಾಡೋ ಚಂದಿಲ್ಲ ಕಣಪ್ಪ, ನಿನ್ನಿಂದ 4 ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಬುದ್ಧಿ ಇವಾಗ ಹೇಳಿದ್ರಂತ ನಾನೇನು ಮಾಡಿದೆ, ಇವ್ರ ಕೈಲೆಲ್ಲ ಹೇಳ್ಸ್ಕೋಬೇಕಾ ನಾನು ಅಂತ ಹೇಳ್ಬಿಟ್ಟು ನನ್ನಷ್ಟಕ್ಕೆ ನಾನು ಬೇರೆನೇ ಇರೋಣ ಅಂದ್ಬಿಟ್ಟು ನಾನೇ ಒಂದು ಸೊಪ್ಪುಗಳು ಕಟ್ಟಿದೆ. ಸೊಪ್ಪುಗಳು ಕಟ್ಟಿದ್ರೆ ನನಗೆ ಇವ್ರು ಹೇಳೋದು ತಪ್ಪಾಗ್ತದಲ್ಲ, ಇವ್ನ ಕೈ ನನಗೆ ಅಂತಂದ್ರೆ ಬೇರೆಯವ್ರು ಯಾರು ಮಾತಾಡೋಂಗಿಲ್ಲ. ಕುಡಿದ್ಮೇಲೆ ನಾನು ಹೇಳಿದ್ದೇ ಆಗಬೇಕು, ನಾ ಮಾಡಿದ್ದೇ ಆಗಬೇಕು. ನಾನು ಹೊಡೆದ್ರು ನನ್ನ ತಪ್ಪಿಲ್ಲ. ನಮ್ಮ ಅಣ್ಣನಿಗೇನೆ ಹೊಡೆದಿದ್ದೀನಿ, ನಮ್ಮ ಅಣ್ಣಗೆ ಹೊಡೆದ್ರು ಅದು ನನ್ನ ತಪ್ಪು. ಅವ್ನು ಮಾತಾಡ್ದೆ ನಾ ಹೊಡೆದೆ. ಇಷ್ಟೇ ನಡೀತಿದ್ದು ನನ್ನಲ್ಲಿ. ಮನೆಯವ್ರನ್ನೆಲ್ಲ ತೋರ್ಕೊಬಿಟ್ಟಿದೆ. ಅಣ್ಣ ತಮ್ಮಂದಿರು ಮತ್ತು ನಮ್ಮ ಕುಟುಂಬನೇ ತೋರ್ಕೊಬಿಟ್ಟಿದೆ. ದೊಡ್ಡ ಕುಟುಂಬ ನಂದು. ಯಾರು ನಾನು ಮಾತಾಡ್ಸ್ತಿರ್ಲಿಲ್ಲ. ಅವ್ನ ಸವೇಸನೇ ಬೇಡ, ಬಾಯಿಗೆ ಬಂದಂಗೆ ಬೈತಾನೆ, ಅವ್ನು ಜಗಳ ಮಾಡ್ತಾನೆ, ಅವ್ನು ಹೊಡಿತಾನೆ, ದುಡ್ಡು ಕೇಳ್ತಾನೆ, ಕಂಡ್ರೆ ಮನೆ ಬಾಗಿಲು ಹಾಕೊಂಡು ಮನೆ ಒಳಗೆ ಇದ್ಬಿಡ್ತಿದ್ರು. ಆ ಮಟ್ಟಕ್ಕೆ ನಾನು ಫ್ಯಾಮಿಲಿಗಳನ್ನೆಲ್ಲ ನಾನು ಕಳ್ಕೊಬಿಟ್ಟಿದೆ. ಇವಾಗ ನನ್ನ ಫ್ಯಾಮಿಲಿ ನಾನು ಕುಡಿಯೋದು ಬಿಟ್ಟ ಮೇಲೆ ಈಗ ನನ್ನ ಫ್ಯಾಮಿಲಿನ ಮತ್ತೆ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಸಂಪಾದನೆ ಮಾಡ್ಕೊಂಡಿನಿ ಅಂತಂದರೆ, ಮುಖ್ಯ ಕಾರ್ಯಗಳಿಗೆಲ್ಲ ಪುಷ್ಪರಾಜ್ ನೀನೇ ಬಾಪ ಫಸ್ಟು ನಿಂತ್ಕೋ ಅಂತ ಹೇಳ್ತಾ ಇದ್ದಾರೆ. ಅದು ಇವಾಗ ಈ ಕುಡಿತವನು ಬಿಟ್ಟ ನಂತರ ಎಲ್ಲ ಕುಡಿದೇ ಬಿಟ್ಟ ನಂತರ ಪ್ರೀತಿ ವಿಶ್ವಾಸದಿಂದ ಗೌರವ ಕೊಟ್ಟು ಮಾತಾಡ್ತಿದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೂ ನಾವು ಕುಡಿಯೋದು ಬಿಟ್ಟು ಒಂದು 4-5 ವರ್ಷಕ್ಕಂಟು ಭಾರಿ ದೂರ ಇದ್ರು, ಭಯ ಇತ್ತು. ಆಮೇಲೆ ಎಲ್ಲ ತಿಳ್ಕೊಂಡ್ರು, ಎಲ್ಲ ಇದು ಮಾಡಿದ್ರು. ಆಮೇಲೆ ಇವನು ಒಳ್ಳೆಯವನ ಆದ ಅಂತ ಗೊತ್ತಾಯ್ತು. ಆಮೇಲೆ ಸ್ವಲ್ಪ ಎಲ್ಲ ತತ್ರಕ ಪ್ರೀತಿ ತೋರಿಸಿದ್ರು. ಮತ್ತೆ ಪ್ರೀತಿ ಗಳಿಸ್ಕೊಂಡೆ ಅನ್ನೋ ಧೈರ್ಯ ನನಗೆ ಬಂತು. ಅದರ ನಂತರ ಇವಾಗ ಯಾವುದೇ ಒಂದು ದೇವ್ರ ಕಾರ್ಯ ಮಾಡಲಿ, ಊರಲ್ಲಿ ಒಂದು ಏನಾದರೂ ಮಾಡಲಿ, ಮನೆಯಲ್ಲಿ ಒಂದು ಕಾರ್ಯ ಮಾಡಲಿ, ಫಸ್ಟು ಪುಷ್ಪರಾಜ್ ಕರೀರಿ, ಅವ್ರ ಮತ್ತೆ ಏನು ತೀರ್ಮಾನ ಹೇಳ್ತಾರೆ ಆ ತೀರ್ಮಾನ ಪ್ರಕಾರ ನಾವು ಮಾಡೋಣ ಅಂತ ಈಗ ಮನೆಯವರೆಲ್ಲ ನಾನು ಕರೆದು ಕುಣಿಸ್ಕೊಂಡು ಮಾತಾಡಿ ಮುಂದಿನ ಕೆಲಸ ಮಾಡ್ತಾರೆ. ಹಾಗೆ ನಾನು ಕಳಿಸ್ಕೊಂಡಿದ್ದೀನಿ ಈಗ. ಹಾಗೆಯೇ ಮೊದಲ ಬಾರಿಗೆ ಕುಡಿದಾಗ ತಮ್ಮೊಂದು ಅನುಭವ ಹೇಗಾಗ್ತಿತ್ತು ಆಗಿದ್ರೆ? ಮೊದಲ ಬಾರಿಗೆ ಕುಡಿದಾಗ ನನಗೆ ಅಂದರೆ ನಾನು ನಮ್ಮ ಒಂದು ಊರಿನಲ್ಲಿ ಇರಲಿಲ್ಲ, ಹೊರಗಡೆ ಇದ್ದದಲ್ವ. ಹೊರಗಡೆ ಇದ್ದ ಕಾರಣಕ್ಕಾಗಿ ಸ್ವಲ್ಪ ಭಯನೂ ಇರ್ತಿತ್ತು ಮತ್ತು ಸ್ವಲ್ಪ ಖುಷಿನೂ ಇರ್ತಿತ್ತು. ಖುಷಿ ಇರ್ತಿತ್ತು ಅಂದರೆ ನಾನಿವಾಗ ಮೊದಲು ಸ್ಟಾರ್ಟಿಂಗ್ ಕುಡಿಯುವಾಗ ಊಟ ಚೆನ್ನಾಗಿ ಮಾಡ್ತಿದ್ದೆ. ಊಟ ಅಂದರೆ ನನ್ನಂಗೆ ಊಟ ಮಾಡೋಕ್ಕೆ ನಾವು ಒಂದು 14 ಜನ ಒಂದು ಮೇಸನ್ಗಳಿದ್ದು, ನನ್ನಷ್ಟು ಊಟ ಯಾರು ಮಾಡ್ತಿರ್ಲಿಲ್ಲ. ಆದರೆ ಅವ್ರು ನನ್ನಷ್ಟು ಕುಡಿತಿರ್ಲಿಲ್ಲ. ಅವರು ಒಂದೊಂದು ಪೆಗ್ ಹಾಕೋತಿದ್ರು, ಊಟ ಮಾಡ್ತಿದ್ರು. ನಾನು 2 ಕ್ವಾರ್ಟರ್ ಹಾಕ್ಕೊಂಡು ಬಿರಿಯಾನಿ 2, ಇಲ್ಲಾಂದ್ರೆ ಊಟ ಆದರೆ 2 ಊಟ ಫುಲ್ ಊಟ ಮಾಡ್ತಿದ್ದೆ. ಅಷ್ಟು ಇದು ಮಾಡ್ತಿತ್ತು, ಅದು ಒಳ್ಳೆಯ ಕೆಲಸ ಕೊಡ್ತಿದ್ದು. ನಾನು ಕುಡಿಯೋ ಸ್ಟಾರ್ಟ್ ಮಾಡಿದ ನಂತರ ಒಂದು 10 ವರ್ಷ ನಂತರ ಊಟ ಮಾಡ್ಲಿಕ್ಕೆ ಬಿಡಲಿಲ್ಲ. ಊಟ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಎನಿ ಟೈಮ್ ಎಣ್ಣೆ ಕುಡಿಬೇಕು ಅನ್ನೋದೊಂದು ಅಷ್ಟೇ. ತಿನ್ನುವಾಗ ಮಾತ್ರ, ಕುಡಿಯುವಾಗ ಮಾತ್ರ ಎಷ್ಟು ತಿಂತೀನಿ ಅಷ್ಟೇ. ನಾನು ಒಂದು ಅರ್ಧ ಗಂಟೆ ಕಳೆದ ಮೇಲೆ ಇನ್ನು ತಿನ್ನೋಕ್ಕಾಗ್ತಿರ್ಲಿಲ್ಲ, ಊಟನೇ ಹೋಗ್ತಿರ್ಲಿಲ್ಲ. ಅದರಲ್ಲಿ ಒಂದು ಸ್ವಲ್ಪ ಒಂದು 1/4 kg ಏನಾದ್ರು ತಿನ್ನಬೇಕು ಅಂತಂದರೆ ಒಂದು ಕ್ವಾರ್ಟರ್ ಬೇಕು, ಆ ಮಟ್ಟಕ್ಕೆ ತಗೊಂಡೋಗಿತ್ತು. ಅದರಲ್ಲಿ ಮಜೆ ಏನೂ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಮಜೆ ಇತ್ತು, ಒಪ್ಕೋತೀನಿ ನಾನು. ಅಂದರೆ 5 ವರ್ಷ ಕಳೆದ್ಮೇಲೆ ಮಜೆ ಇರಲಿಲ್ಲ. ನನ್ನನ್ನೇ ತಿನ್ಕೊಂಡು ಹೋಗ್ತಾಯಿತ್ತು ಒಂದು ಕಡೆಯಿಂದ. ನಾನು ಕುಡಿಯೋದು ಸ್ಟಾರ್ಟ್ ಮಾಡಿದ್ಮೇಲೆ, ಮಂಗಳೂರಿನ ಸಂಪಾದನೆ ಕಮ್ಮಿ ಆದಮೇಲೆ, ನಮ್ಮೂರಿಗೆ ಬಂದು ಸೆಟ್ಲ್ ಆದಮೇಲೆ ನಮಗೆ ಅಂತ ಒಂದು ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ರು. ಇಲ್ಲಿ ಬಂದ ನಂತರ ಏನೋ ಅಕ್ಕಿ ತಗೊಳ್ಳಿ ಪಾಪ ಊಟಕ್ಕೆ ಅವ್ರಿಗೆ ಸ್ವಲ್ಪ ಇದಾಗ್ತದೆ ಅಂದ್ಬಿಟ್ಟು ಎಲ್ಲ ಸೇರಿಸಿ ಅದು ಇದು ಮಾಡಿ. ಆಚೆ ಮುಂಚೆ ನನಗೆ ಆಧಾರ್ ಕಾರ್ಡು ಇಲ್ಲ ಮತ್ತು ಐಡೆಂಟಿ ಕಾರ್ಡು ಇರಲಿಲ್ಲ. ಮದುವೆ ಆದ ನಂತರ ಎಲ್ಲ ನಾನು ಇಲ್ಲಿಗೆ ಬಂದು ಅಲ್ಲಿ ಮಾಡಿಸ್ಕೊಂಡಿದ್ದೆ, ಆಧಾರ್ ಕಾರ್ಡ್ ಮಾತ್ರ. ಅದು ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಒಂದು ಅಕ್ಕಿ ಕಾರ್ಡ್ನು ಮಾಡಿಸ್ಕೊಟ್ರು. ಆ ಅಕ್ಕಿ ಕಾರ್ಡನ್ನ ನಾನು ಒಂದಿನ ಕುಡಿಯೋಕ್ಕೆ ಕಾಸು ಇಲ್ದೆ ಹೋಗಂಡೆ ನಮ್ಮ ಹೆಂಗಸ್ರು ಕಾಣಬಾರ್ದಂಗೆ ಆ ರೇಷನ್ ಕಾರ್ಡ್ ತಗೋಗಿ 500 ರೂಪಾಯಿಗೆ ಅಡ ಮಾಡಿಬಿಟ್ಟು ರೇಷನ್ ಕಾರ್ಡ್ ತಗೊಂಡು ಕುಡಿದಿದ್ದೀನಿ. ಆ ಕಾರ್ಡ್ ತಗೊಂಡೋಗಿ ಮಡಗಿದ್ದು ನನ್ನ ಮಕ್ಕಳು ಸಾಕಲ್ಲ, ನನ್ನ ಹೆಂಡ್ತಿಗೂ ನೋಡೋಕ್ಕಲ್ಲ, ಎಣ್ಣೆ ಕುಡಿಯೋದಕ್ಕೆ, ಬರೀ ಎಣ್ಣೆ ಕುಡಿಯೋದಕ್ಕೆ. ಅದು ಹೋಯ್ತು. ಅದು ಹೋಗ್ಬಿಟ್ಟು ಹೆಂಗೋ ನಮ್ಮ ತಮ್ಮವರು ಸ್ವಲ್ಪ ಪಂಚಾಯತಿಲೆಲ್ಲ ಓಡಾಡ್ತಿರು. ನಮ್ಮ ಹೆಂಗಸ್ರು ಹೋಗಿ ಅಲ್ಲಿ ಹೇಳೋದಂటే ಎಲ್ಲ ಕಳೆದೋಗಿದೆ, ಒಂದು ಕಾರ್ಡ್ ಮಾಡಿಸ್ಕೊಡೋಣ ಅಂದ್ಬಿಟ್ಟು ಒಂದು ಕಾರ್ಡ್ ಮಾಡಿಸ್ಕೊಟ್ರು. ಆ ಕಾರ್ಡ್ ಕ್ಯಾನ್ಸಲ್ ಮಾಡಿಬಿಟ್ರು. ಮತ್ತು ಜೈಲಿಗೆ ಹೋಗಿದ್ದೀನಿ. ಜೈಲಿಗೆ ಹೋಗಿದ್ದು ಯಾವ ಕಾರಣ ಅಂತಂತಂದರೆ, ಎಲ್ಲೂ ಕೆಲಸ ಇಲ್ಲ, ರಾತ್ರಿ ನೈಟ್ ಕದ್ದು ಮೀನು ಹಿಡಿಯೋಕೆ ಹೋಗ್ತಾಯಿದ್ರು. ಇದು ನನ್ನ ಮಕ್ಕಳು ಸಾಕಾಗಲ್ಲ, ನನ್ನ ಫ್ಯಾಮಿಲಿ ಸಾಕಾಗಲ್ಲ, ನಮ್ಮ ಅಕ್ಕ ತಂಗಿರಲ್ಲಿ ನಮ್ಮ ತಮ್ಮದಿರಾಗಲಿ ಯಾರನ್ನೂ ಸಾಕಾಗಲ್ಲ. ನನ್ನ ಇದಕ್ಕೆ
ರಾತ್ರಿಗೆ ಎಲ್ಲ ಮೀನಿಗೆ ಹೋಗ್ತಾ ಇದ್ರೆ ಮೀನಿಗೆ ಹೋದೆ. ಮೀನಿಗೆ ಹೋಗ್ಬಿಟ್ಟು ತಾರಕ ಅಂತಿದೆ, ತಾರಕಕ್ಕೂ ಮೀನಿಗೆ ಹೋಗ್ಬಿಟ್ಟು ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಇಟ್ಕೊಂಡ್ರು, ಎಲ್ಲ ಓಡ್ಬಿಟ್ರು, ನಾನು ಓಡೋಕ್ಕಾಗಲಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಇಟ್ಕೊಂಡು ಹೋದಾಗ ಜೈಲಿಗೆ ಹಾಕೋದು. ಮತ್ತು ಯಾವ ನಮ್ಮ ಅಣ್ಣಂದಿರು ತಮ್ಮದಿರು ಎಲ್ಲ ಸೇರ್ಕೊಂಡು ಈ ಥರ ಮಾಡ್ಕೊಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಒಂದು 14,000 ರೂಪಾಯಿ ಏನೋ ಕಟ್ಬಿಟ್ಟು ಜೈಲಿನ ಬಿಡಿಸ್ಕೊಬಂದರು. ನಾನು ಅನುಭವಗಳನ್ನ ನಾನು ಸುಳ್ಳು ಹೇಳೋಕೆ ಹೋಗೋದಿಲ್ಲ. ಈಗ ನಾನು ನನ್ನ ಹೆಂಡತಿ ಮಕ್ಳಿಗೆ ಸಾಕಾಗಲಿ, ಅಲ್ಲ ನಮ್ಮ ಅಣ್ಣ ತಂದಿರು ಸಾಕಾಗಲಿ, ಅಲ್ಲ ನಮ್ಮ ಇದಕ್ಕಾಗಲಿ ನಾನು ಜೈಲಿಗೆ ಹೋಗಲಿಲ್ಲ. ನಾನು ಕುಡಿಯೋದಕ್ಕೋಸ್ಕರ ನಾನು ಜೈಲಿಗೆ ಹೋಗಿದ್ದೆ. ಬಹಳ ಸಂತೋಷ ಪುಷ್ಪರಾಜರವರೇ. ಕಾರ್ಯಕ್ರಮದ ಒಂದು ಕೊನೆ ಹಂತಕ್ಕೆ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಎಷ್ಟೋ ಚಿಕ್ಕ ಮಕ್ಕಳು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋ ಜೊತೆಗೆ ತಮ್ಮ ಒಂದು ಅಮೂಲ್ಯವಾದ ಜೀವನವನ್ನು ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಂಥ ಮಕ್ಕಳು ಕುರಿತು ಅಂದ್ರೆ ಅಂಥ ಯುವಕರ ಕುರಿತು ಕೊನೆಯದಾಗಿ ಏನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ನನ್ನ ಅನುಭವದ ಪ್ರಕಾರ ನಾನು ಇವಾಗ ಹೇಳ್ಬೇಕು ಅಂತಂದರೆ ಯುವಕರಿಗೆ ಆಗಲಿ, ನಾನು ಇವಾಗ ಬೆಳೆಯೋವಂಥ ಹುಡುಗರಿಗಾಗೋ ವಿಷಯ ಹೇಳೋದು. ನಾನು ಇದೇ ಥರ ಕುಡ್ಕೊಂಡು ನಾನು ಈ ಕ್ಯಾಂಪಿಗೆ ಬರ್ದೇನೆ ಇದೇ ಥರ ಕುಡ್ಕೊಂಡಿದ್ದಿದ್ರೆ ನನ್ನ ಮಕ್ಕಳನ್ನ ಎಜುಕೇಷನ್ ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ನನ್ನ ಮಕ್ಕಳು ಈಗ ನನ್ನ ಫ್ರೆಂಡ್ಗಳೇ ಸಾಧಾರಣ ಒಂದು 7-8 ಜನ ಇದ್ದಾರೆ. ಅವರು ಕುಡಿತಾರೆ, ಮಾಮೂಲಿ ನನ್ನಂಗೇನು ಕುಡಿಯೋ ಅಷ್ಟಿದಿಲ್ಲ, ಆಗಾಗ ಕುಡಿತಾ ಇರ್ತಾರೆ. ಅವರೆಲ್ಲ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸು 7ನೇ ಕ್ಲಾಸ್ ಓದಿದ್ಮೇಲೆ ಮಕ್ಕಳು ಸ್ಕೂಲ್ಗೆ ಮುಂದಕ್ಕೆ ಅವ್ರು ಹೋಗೋಕೆ ಚಾನ್ಸ್ ಸಿಕ್ಕಿಲ್ಲ. ನಾನು ಈ ಕುಡಿದಿಂದ ದೂರ ಆದಮೇಲೆ ನನ್ನ ಮಕ್ಕಳಿಗೂ ಒಳ್ಳೆ ಭವಿಷ್ಯ ಸಿಕ್ಕಲಿ ಅಂತ ಹೇಳ್ಬಿಟ್ಟು ನಾನು ಡಿಗ್ರಿ ಮಾಡಿಸ್ತಾ ಇದ್ದೀನಿ ನನ್ನ ಮಗಳ ಹತ್ರ. ಹಾಗೆ ನನ್ನ ಏಜಿನವ್ರಿಗೂ ಹೇಳ್ತಾ ಇರೋದು ಅಷ್ಟೇ, ಈಗ ಇನ್ನು ಮುಂದೆ ಇರೋವಂಥವ್ರಿಗೂ ಹೇಳ್ತಾ ಇರೋದು, ನಾವು ಕಡ್ಡಾಯವಾಗಿ ಕುಡಿಯೋದು ಬೇಡ ಅಂತ ಹೇಳಲಿಕ್ಕೂ ಆಗಲ್ಲ. ಅದು ನಮ್ಮ ಇದಲ್ಲ. ಅಂದ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ವಿವೇಕಾನಂದ ಮೂಮೆಂಟ್ನಲ್ಲಿ ಈ ಥರ ಕ್ಯಾಂಪ್ ಇರ್ತದೆ. ನೀವು ಬಿಡಬೇಕು ಅನ್ನೋದು ಒಂದು ಆ ಮಟ್ಟಕ್ಕೆ ಹೋಗಿದ್ದೀನಿ, ಅನ್ನಂಗೆ ಮಟ್ಟಕ್ಕೆ ಹೋಗಿದ್ದೀನಿ, ಈ ಶಬರಿಮಲೆಗೆ ಈ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀನಿ, ಬಿಡಬೇಕು ಅನ್ನೋದಾಗಿ. ಎಲ್ಲಿಗೆ ಹೋದ್ರು ದೇವರಿಂದ ಇವು ಆಗೋಂಥವಲ್ಲ. ಆ ಕಾರಣದಿಂದ ನಮ್ಮಲ್ಲೇ ವಿವೇಕಾನಂದಲ್ಲಿ ಒಂದು ಕ್ಯಾಂಪ್ ಇಟ್ಟಾಗ ನೀವು ಬಿಡಬೇಕು ಅನ್ನೋದಾದ್ರೆ ತಮ್ಮ ಇಚ್ಛೆ ಪ್ರಕಾರ ಬಂದು ಸೇರಿಕೊಂಡು ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ಕೋಬೋದು ಅನ್ನೋದನ್ನು ನಾನು ಹೇಳ್ತೀನಿ. ನಿಮ್ಮ ಮಕ್ಕಳಿಗೂ ಒಂದು ಹೊಸ ಜೀವನ ಕೊಡಿ. ನಾನು ಹೇಗೆ ಈಗ ಹೇಳಿದೆ, ನನ್ನ ಮಗಳಿಗೆ ಡಿಗ್ರಿ ಓದಿಸ್ತಾ ಇದ್ದೀನಿ, ನನ್ನ ಮಕ್ಕಳು ಓದಿಸ್ತಾ ಇದ್ದೀನಿ ಅಂತ, ಅದೇ ರೀತಿ ನೀವು ನಿಮ್ಮ ಮಕ್ಕಳನ್ನ ಓದಿಸಿ ಮುಂದಿನ ಭವಿಷ್ಯಕ್ಕೆ ಯಾವ್ದಾರ ಒಂದು ಕೆಲಸ ಕೊಡಿಸಿ, ಕುಡಿತದಿಂದ ದೂರ ಇಡಿ. ಆ ಕ್ಯಾಂಪ್ಗೆ ಬಂದು ನಿಮ್ಮ ಮಕ್ಕಳನ್ನಾಗಲಿ ಅಲ್ಲ ನಿಮ್ಮ ಇಚ್ಛೆದಂತೆ ನೀವೇ ಬಂದು ಸೇರಿಕೊಂಡು ನೀವು ಒಳ್ಳೇದಾಗಬೇಕು, ನನ್ನಾಗಿ ಹೊಸ ಜೀವನ ಪಡಿಬೇಕು ಅನ್ನೋದನ್ನು ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ. ನಾನು ಬೇಕಾದರೆ ಬಂದು ನಿಮಗೂ ನಾನು ಒಂದು ಸರ್ವಿಸ್ ಮಾಡ್ತೀನಿ. 4 ಜನಕ್ಕೆ ಒಳ್ಳೇದಾಗ್ತದೆ ಅನ್ನೋದಾದರೆ ನಾನು ಬಂದು ನಿಮ್ಮನ್ನು ಸರ್ವಿಸ್ ಮಾಡಿ ನಿಮ್ಮ ಕ್ಯಾಂಪಲ್ಲಿ ಇದ್ದು ನಿಮ್ಗೆ ತಿಳುವಳಿಕೆ ಹೇಳ್ಕೊಡ್ತೀನಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಭಾಳ ಸಂತೋಷ ಪುಷ್ಪರಾಜ್ ಅವರೇ. ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಸುಮಾರು ಹಲವಾರು ವರ್ಷಗಳಿಂದ ಈ ಕುಡಿತವನ್ನು ಮಾಡ್ತಿದ್ದು, ನಂತರದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಏರ್ಪಡಿಸಿದ್ದ ಆ ಒಂದು ಮಧ್ಯವರ್ತಿನ ಶಿಬಿರದಲ್ಲಿ ತಾವು ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ. ಹಾಗೆಯೇ ಈ ಕುಡಿತವನ್ನ ಸೇವನೆ ಮಾಡ್ತಿರೋ ಎಷ್ಟೋ ಕುಟುಂಬಗಳಿಗೆ ಒಂದು ಒಳ್ಳೆ ಉಪಯುಕ್ತವಾದ ಮಾಹಿತಿ ನೀಡೋ ಜೊತೆಗೆ ಎಷ್ಟೋ ಯುವಕರಿಗೆ ಒಳ್ಳೆ ಉತ್ತಮವಾದ ಸಂದೇಶವನ್ನು ಕೂಡ ನೀಡಿಕೊಟ್ಟಿದ್ದೀರಾ. ಅದರಿಂದ ತಮಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಇದ್ದೇನೆ. ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್.ಡಿ. ತಾಲೂಕಿನ ಹಂಕನಾಥಪುರ ಅಡಿಯ ನಿವಾಸಿಗರಾದ ಶ್ರೀಯುತ ಪುಷ್ಪರಾಜ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.